ಬಾಗಲಕೋಟೆಯ ಪರಮರೂಢ ಸ್ವಾಮಿಗೆ 1 ಕೋಟಿ ವಂಚನೆ ಪ್ರಕರಣದಲ್ಲಿ 2023 ರಾಮದುರ್ಗ ಜೆಡಿಎಸ್ ಅಭ್ಯರ್ಥಿ ಪ್ರಕಾಶ್ ಮುಧೋಳನಿಂದ ವಂಚನೆಯಾಗಿದೆ. ಎಡಿಜಿಪಿ ಡಿವೈಎಸ್ಪಿ ಹೆಸರಲ್ಲಿ ಕರೆ ಮಾಡಿ ಪಂಗನಾಮ ಹಾಕಿದ್ದಾರೆ. ವಂಚಕನಿಂದ 8,7,19,500 ರೂಪಾಯಿ ಹಣವನ್ನ ಜಪ್ತಿ ಮಾಡಲಾಗಿದೆ. ಇನೋವಾ ಔರ ಕಾರನ್ನ ಕೂಡ ಜಪ್ತಿ ಮಾಡಲಾಗಿದೆ. ಪೊಲೀಸ್ ವಾಹನದ ರೀತಿ ಕಾರನ್ನ ಸಿದ್ಧಪಡಿಸಿದ್ರು ಪ್ರಕಾಶ್ ಮುಧೋಳ. ವಾಹನದಲ್ಲಿ ಏಕಾಏಕಿ ಸೈರನ್, ಪೊಲೀಸ್ ವರ್ಲ್ಡ್ ಚಾನೆಲ್ ಲೋಗೋ, 3 ಮೊಬೈಲ್, 2 ಚೆಕ್, 4 ಬಾಂಡ್ಗಳನ್ನ ಜಪ್ತಿ ಮಾಡಲಾಗಿದೆ. ಪೊಲೀಸ್ ವಾಹನದಂತೆ ಕಾರನ್ನ ಮಾರ್ಪಡಿಸಲಾಗಿತ್ತು. ಕೇಸ್ ನಂಬರ್ 33-24ರ ಮಾದರಿಯಲ್ಲಿ ಹಣವನ್ನ ಜೋಡಿಸಿ ಪ್ರದರ್ಶಿಸಿದ ಸಿಇಎನ್ ಠಾಣೆಯ ಪೊಲೀಸರು ಎಸ್ಪಿ ಕಚೇರಿ ಎದುರು ಪ್ರದರ್ಶನ ಮಾಡಲಾಗಿತ್ತು. ಬೆಳಗಾವಿ ಐಜಿಪಿ ವಿಕಾಸ್ ಅವರಿಂದ ಕೆಲ ಹೊತ್ತಿನ ಬಳಿಕ ಸುದ್ದಿಗೋಷ್ಠಿ ಕೂಡ ನಡೆಯಲಿದೆ. ಬಾಗಲಕೋಟೆ ತಾಲೂಕಿನ ಸೀಮಿಕೇರಿ ಪುನರ್ವಸತಿ ಕೇಂದ್ರದಲ್ಲಿನ ರಾಮರೂಢ ಮಠದಲ್ಲಿ ಈ ಒಂದು ಘಟನೆ ನಡೆದಿದೆ. ಆ ಒಂದು ಇಲ್ಲಿಗಲ್ ಮಾಡಿಫಿಕೇಶನ್ಗೆ ಏನೇನು ಮಾಡಿಫಿಕೇಶನ್ ಆಗಿದೆ, ಏನೇನು ಅವರು ಇಲ್ಲಿಗಲ್ ಅದರಲ್ಲಿ ಹಾಕೊಂಡಿದ್ದಾರೆ, ಇದು ನಮ್ಮ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಒಂದು ರಿಪೋರ್ಟ್ ತಗೊಂಡ್ಬಿಟ್ಟು ಇವರು ಮೋಟರ್ ವೆಹಿಕಲ್ ಆಕ್ಟ್ ನಲ್ಲಿ ಕೂಡ ಕ್ರಮ ತಗೊಳ್ತೇವೆ. ಇವನು ಅಕ್ಯೂಸ್ಡ್ ಪ್ರಕಾರ ಏನೂ ಇರಲಿಲ್ಲ. ಇಟ್ ವಾಸ್ ಓನ್ಲಿ ಹಿಸ್ ಮೆಂಟಲ್ ಸ್ಟೋರಿ. ಅವನು ಸ್ವಲ್ಪ ಶಾರ್ಪ್ ಇದ್ದಾನೆ, ಶಾರ್ಪ್ ಕ್ರಿಮಿನಲ್. 1-2 ಕೇಸ್ ಅಲ್ಲ, 12 ಕೇಸ್ ಇದೆ ಅವನ ಮೇಲೆ. ಮತ್ತೆ ಇದೇ ತರ ಹಿಂದಿನ ಕೇಸ್ ಕೂಡ ಮಾಡಿದ್ದಾನೆ. ಈ ಹಿಂದೆ ಒಬ್ರು ಸೀನಿಯರ್ ಲೀಡರ್ ಅವನ ಪಿ ಅಂತ ಹೇಳಿಬಿಟ್ಟು ಕೂಡ ಬಾಗಲಕೋಟ್ನಲ್ಲಿ ಇನ್ನೊಂದು ಕೇಸ್ ಇವನ ಮೇಲೆ